ಹಾಯ್ ಹಲೋ, ಹ್ಯಾಪಿ ನ್ಯೂ ಇಯರ್ಲಿದ್ದ ವಿಡಿಯೋ ಮಾಡಿದ್ದಿಲ್ರಿ. ನಾಳೆ ಇದ್ದ ಇವತ್ತು 6ನೇ ತಾರೀಕು, ನಾಳೆ 7ನೇ ತಾರೀಕಲ್ಲಿದ್ದ ಪ್ರತಿಯೊಂದು ಬೆಣ್ಣೆ ಬಿಸ್ಕಿಟು, ಕೊಬ್ಬರಿ ಬಿಸ್ಕಿಟು, ಆಮೇಲೆ ಗೋಡಂಬಿ ಬಿಸ್ಕಿಟು, ಪಿಸ್ತಾ ಕಲರ್ ಡೈಮಂಡ್ ಬಿಸ್ಕಿಟ್ ಬರುತ್ತೆ. ಆಮೇಲೆ ಪ್ರತಿಯೊಂದು ನಾಳಿದ್ದ ಎಲ್ಲ ಐಟಮು ರೆಡಿ ಆಗ್ತವೆ. ಈಗ ಕೆಲವು ಐಟಮ್ ಅಷ್ಟೇ ರೆಡಿ ಇದ್ದು, ನಾಳಿದ್ದ ಪ್ರತಿಯೊಂದು ಐಟಮ್ ಎಲ್ಲ ರೆಡಿ ಆಗ್ತವೆ. ಯಾರ ಏನಾರ ಕೇಕಿಗೆ ಬೇಕಾತಂದ್ರು, ಏನಾರು ಬಿಸ್ಕಿಟಿಂದ ಬೆಣ್ಣೆ ಬಿಸ್ಕಿಟು, ಸ್ಕ್ವೇರ್ ಬಿಸ್ಕಿಟಿಗೆ ಭಾಳ ಮಂದಿ ಕೇಳಂತಿದ್ರು. ನಾಳಿದ್ದ ಎಲ್ಲ ರೆಡಿ ಆಗ್ತವೆ. ನಾಳೆ 1 ಗಂಟೆ 2 ಗಂಟೆ 2-2:30 ಮೇಲೆ ಎಲ್ಲ ರೆಡಿ ಆಗ್ತಾವೆ. ನಾಳೆವು ಯಾವಾಗಾರ ಫೋನ್ ನಂಬರ್ ಹಾಕಿರ್ತೀನಿ, ಫೋನ್ ಹಚ್ಚಿ ಬರ್ರಿ, ಯಾವಾಗಾರ ಬರ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಅದು ಎಗ್ಲೆಸ್ ಕೇಕ್ ಎಲ್ಲರೂ ಅರ್ಜೆಂಟ್ನಾಗ ಅದು ಸಿಗೋದಿಲ್ಲ ರೀ. ಎಗ್ಲೆಸ್ ಕೇಕು ಬೆಳಿಗ್ಗೆ ಹಾಕಿದ್ವಿ ಅಂದ್ರೆ ಸಾಯಂಕಾಲ ಇಲ್ಲ 3 ಗಂಟೆ ಮೇಲೆ ಸಿಗುತ್ತೆ. ಅದು ಬೆಳಿಗ್ಗೆ ನಾವು ಎಗ್ಲೆಸ್ ಕೇಕ್ ಹಾಕಿದ್ದಂದ್ರೆ ಮಧ್ಯಾಹ್ನ ಮೇಲೆ ಸಿಗುತ್ತದು. ಮಧ್ಯಾಹ್ನ ಮೇಲೆ 3 ಗಂಟೆ ಮೇಲೆ ಸಿಗುತ್ತೆ. ಬೆಳಿಗ್ಗೆ 10 ಗಂಟೆಗೆ ಹಾಕಿದ್ರೆ ಅದು ಆಗ ರೆಡಿ ಮಾಡಿ ಇಡಕ್ಕೆ ಬರೋದಿಲ್ಲ ರೀ. ಎಗ್ಲೆಸ್ ಕೇಕ್ ಅದು ಎಗ್ಲೆಸ್ ಕೇಕಿನ ಒಂದು ಪ್ರಾಬ್ಲಮ್. ಉಳ್ಕಿದ ಕೇಕು, ಚಾಕ್ಲೇಟ್ ಕೇಕ್ ಆಯ್ತು, ವೆನಿಲಾ ಕೇಕ್ ಆಯ್ತು ಸಿಗ್ತಾವೆ. ಉಳ್ಕಿದ ಕೇಕ್ ಸಿಗಲ್ಲ, ಅದು ಎಗ್ಲೆಸ್ ಕೇಕ್ ಸಿಗಲ್ಲ. ಅದು ಮೊನ್ನೆ 3 ಮಂದಿ ಬಂದು ಹಂಗೆ ಹೋದ್ರಿ ನಾವು. ಎಗ್ಲೆಸ್ ಕೇಕ್ ಎಗ್ಲೆಸ್ ಕೇಕ್ ಸಿಗಲ್ಲ. ಅದು ಎಗ್ಲೆಸ್ ಕೇಕಿಗೆ ಅಂದ್ರೆ ಸ್ವಲ್ಪ ಟೈಮ್ ಹಿಡಿತೀರ. ಅದು ನೀವು ಬೆಳಿಗ್ಗೆ ಹೇಳಿದ್ರಿ ಅಂದರೆ ಮಧ್ಯಾಹ್ನ ಮಟ್ಟ ರೆಡಿ ಆಗತ್ತೆ. ಅದು ಮಧ್ಯಾಹ್ನ ಮಟ್ಟ ಅದು ಎಗ್ಲೆಸ್ ಕೇಕ್. ಅದು ಚಾಕ್ಲೇಟ್ ಕೇಕ್ ಆದ್ರೆ ಸಿಗ್ತಾವೆ. ಚಾಕ್ಲೇಟ್ ಕೇಕ್ ಇಮಿಡಿಯೇಟ್ಲಿ ಸಿಗ್ತಾವೆ, ಒಂದು ಹಾಫ್ ಆನ್ ಅವರ್ನಾಗ ಸಿಗ್ತಾವೆ. ವೆನಿಲಾ ಕೇಕು ಹಾಫ್ ಆನ್ ಅವರ್ನಾಗ ಸಿಗ್ತಾವೆ, ಸಿಗ್ತಾವೆ. ಆಮೇಲೆ ಫ್ರೂಟ್ ಕೇಕು, ವೆನಿಲಾ ಕೇಕ್ ಅದು ಕೆ ಜಿ ಗಟ್ಲೆನೂ ಸಿಗ್ತಾವೆ. ಇಲ್ಲ ನಮ್ಮ ಅಂಗಡಿಯಾಗ ಇದ್ದೇ ಇರ್ತೀರಿ, ಅದು 5 kg ಇದ್ದೇ ಇರ್ತದೆ. ಚಾಕ್ಲೇಟ್ ಕೇಕು, ವೆನಿಲಾ ಕೇಕು ಯಾವಾಗಾದ್ರೂ ಅದು ಸಿಗುತ್ತೆ, ತೊಗೋಬೋದು. ಬಟ್ ಅದಕ್ಕೆ ಮೇಲೆ ಜಾಸ್ತಿ ಬೇಕಾದ ಒಂದು ಸ್ವಲ್ಪ ನಂಬರ್ಗೆ ಫೋನ್ ಹಚ್ಚಿ 1 ತಾಸು ಮುಂಚೆ ಏನಾದ್ರು ಹೇಳಿದ್ರೆ ಅಂದ್ರೆ ಅದನ್ನು ಸಿಗುತ್ತೆ. 1 ತಾಸು ಮುಂಚೆ, 1 ತಾಸು ಹೆಚ್ಚು ಕಮ್ಮಿ ಆದರೂ ಅದನ್ನು ಸಿಗುತ್ತೆ. ಉಳ್ಕಿದ್ದು ಏನಪ್ಪ ಅಂತಂದ್ರೆ, ಟೋಸ್ಟು ಖಾರಿ ಅಂಕರ್ ನಾರ್ಮಲಾಗಿ ಸಿಗ್ತಾವೆ. ಟೋಸ್ಟು ಖಾರಿ, ಬನ್ನು, ಬ್ರೆಡ್ ಎಲ್ಲ ಸಿಗ್ತಾವೆ. ಮತ್ತೇನು ಎಕ್ಸ್ಟ್ರಾ ಐಟಮ್, ಖಾರದ ಐಟಮ್ ಅಂಕರ ರೆಗ್ಯುಲರ್ ಸಿಗ್ತಾವೆ ನಿಮಗೆ. ಕೋಡ್ಬೇಳೆ, ಚಕ್ಕಲಿ, ಖಾರ ಆಗಿರೋ ಎಲ್ಲ ಸಿಗ್ತಾವೆ. ಎಲ್ಲ ಪರ್ ಡೇ ಗಾಡಿ ಬರ್ತೈತಿ, ಎಲ್ಲ ಪ್ರತಿಯೊಂದು ಸಿಗ್ತಾವೆ. ಮತ್ತು ಇವು ಕೆಲವು ಮಂದಿ ಇದು ಪನ್ನೀರ್ ಪಪ್ಸ್ ಕೇಳಂತಿದ್ರು. ಪನ್ನೀರ್ ಪಪ್ಸು ನಾ ಹಾಕಲ್ಲ. ಪನ್ನೀರ್ ಪಪ್ಸು ಏನೇ ಇಲ್ಲ ಅಂತಂದ್ರೆ ಒಂದು 25-30 ಆರ್ಡ್ರ್ ಬಂದ್ರೆ ಅಷ್ಟೇ ಹಾಕ್ತಿರ ನಾನು. ಯಾಕಂದ್ರೆ ಇಲ್ಲ, ನನ್ನ ಅಂಗಡಿ ಒಳಗೆ ಪನ್ನೀರ್ ಪಪ್ಸ್ ಹೋಗಲ್ಲ. ರೆಗ್ಯುಲರಿ ವೆಜ್ ಪಪ್ಸು, ಎಗ್ ಪಪ್ಸ್ ಅಷ್ಟೇ ಹೋಗ್ತವೆ. ಪನ್ನೀರ್ ಪಪ್ಸ್ ಅಂಕರ್ ಸಿಗಲ್ಲ. ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀನಿ ರೀ. ಪನ್ನೀರ್ ಪಪ್ಸಸ್ ಮಾಡಿಕೊಡ್ತೀನಿ. ಆಮೇಲೆ ಚಿಕನ್ ಪಪ್ಸು ಬೇಕಾದರೂ ಮಾಡಿಕೊಡ್ತೀನಿ. ಬಟ್ ಆರ್ಡ್ರ್ ಇದ್ರೆ ಅಷ್ಟೇ. ಯಾಕಂದ್ರೆ ಕೆಲವು ಮಂದಿ ವೆಜ್ ತಿಂತಿರ್ತಾರಲ್ಲ, ಚಿಕನ್ ನಡೆಯೋದಿಲ್ಲ. ನಂಬರ್ ಹಾಕಿರ್ತೀನಿ, ಫೋನ್ ಹಚ್ಚಿ ಬರ್ರಿ.